ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಡಿ ಸಿ ಎಂ ಆಗಿದ್ದಾರೆ. ಅವ್ರಿಗಂತ ಯೋಗ ಇದೆಯಾ? 2026 ಡಿ ಸಿ ಎಂಗೆ ಹೇಗಿರುತ್ತೆ ಅಂತ? ನಾನು ಕಳೆದ ಕಾರ್ಯಕ್ರಮದಲ್ಲೂ ಇದನ್ನು ಬೇರೆ ಆ್ಯಂಗಲಲ್ಲಿ ಕೇಳಿದಾಗ ನಾನು ಹೇಳಿದ್ದೆ. ಮತ್ತು ಈಗಾಗಲೇ 2-3 ಸತಿ ಲೈವಲ್ಲಿ ಕೂಡ ಶಿವಕುಮಾರ್ ಅವರ ಜಾತಕವನ್ನು ಲೈವಲ್ಲೇ ಹೇಳಿದ್ದೀನಿ. ಅವ್ರಿಗೆ 28ನೇ ಇಸ್ವಿ ಕಳೆದ್ರೆ ಈ ಸಾಧ್ಯತೆ ಜಾಸ್ತಿ ಇದೆ. ಇದು ಆಗಲೂ ಕಷ್ಟನೇ, ಸಾಧ್ಯತೆ ಜಾಸ್ತಿ ಆಗ್ತದೆ. ಯಾಕಂದರೆ ಅವರಿಗೆ ಲಗ್ನಕ್ಕೆ ಶನಿಯ ಬಾಧೆ ಶುರು ಆಗೋಯಿತು ಈ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ. ಅದಕ್ಕಿಂತ ಮುಂಚೆ ಅವರು ಶತಪ್ರಯತ್ನ ಮಾಡಿ ಅವರ ಎಲ್ಲ ರಿಸೋರ್ಸಸ್ಸನ್ನು, ಅಥವಾ ನಿರ್ದಾಕ್ಷಿಣ್ಯವಾಗಿ ಅಂತ ಹೇಳ್ತೀನಿ ಅಷ್ಟೆ, ಪ್ರಯತ್ನ ಅವರೇನು ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಅವರಲ್ಲಿ ದಾಕ್ಷಿಣ್ಯ ಬುದ್ಧಿ ಆ ವಿಷಯದಲ್ಲಿ, ಬೇರೆ ಯಾವುದ್ಯಾವುದಕ್ಕೋ ದಾಕ್ಷಿಣ್ಯವೇ ಇಲ್ಲ ಆ ಮನುಷ್ಯನಿಗೆ, ನಿರ್ದಾಕ್ಷಿಣ್ಯ. ಆದರೆ ಸಿ ಎಂ ವಿಷಯದಲ್ಲಿ ಬಂದಾಗ ಅದು ದಾಕ್ಷಿಣ್ಯ ಪ್ರವೃತ್ತಿ. ಪಕ್ಷಕ್ಕೋಸ್ಕರ ಎಲ್ಲೋ ಒಂದು ಕಡೆ ಏನಕ್ಕೋಸ್ಕರ ಅದು ಅವರೇ ಬಲ್ಲರು, ಆಯಿತಾ. ಏಪ್ರಿಲ್ ಫಸ್ಟ್ ವೀಕ್ 2025 ಒಳಗಡೆ ಶನಿಯು ಮೀನರಾಶಿಗೆ ಬರೋಕ್ಕಿಂತ ಮುಂಚೆ ಅವರು ನಿರ್ದಾಕ್ಷಿಣ್ಯವಾಗಿ ಸ್ಟೆಪ್ಸ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಅವರು ಆಗಬೇಕಿತ್ತು, ಆಗೋಗಿರೋರು. ಆಲ್ರೆಡಿ ಸ್ಥಾನ ಬದಲಾವಣೆ ಆಗೋಗಿರೋದು, ಆಯಿತಾ.